ಹಲೋ ಮೈ ಕುಚುಕೂಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ಮೊಟ್ಟೆ ಕೋಳಿ ತಂದಾಗ ಈ ರೀತಿ ಸಾರು ಟ್ರೈ ಮಾಡಿ ನೋಡಿ. ಯಾವುದೇ ಮಸಾಲ ಉರಿಯೋದು ಏನು ಬೇಕಾಗಿಲ್ಲ. ಮನೇಲೇ ಇರೋಂಥ ಪುಡಿನ ಇಟ್ಕೊಂಡು ನಾವು ಈಸಿಯಾಗಿ ಹೇಗೆ ಟೇಸ್ಟಾಗಿ ಮೊಟ್ಟೆ ಕೋಳಿ ಸಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ. ಬನ್ನಿ ವಿಡಿಯೋಗೆ ಹೋಗೋಣ. ವಿಡಿಯೋ ಹೋಗಿನ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈಗ ಫಸ್ಟು ನಾನು 1/4 ಮುರಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ 1 kg ಚಿಕನ್ನಿಗೆ. ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಇಲ್ಲಿ 1 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. 1 kg ಚಿಕನ್ನಿಗೆ ನಾವು 2 ಈರುಳ್ಳಿ ಬಳಸಬೇಕು. ಅದರಲ್ಲಿ 1 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ 1 ಕೈ ಹಿಡಿಯಷ್ಟು ಪುದೀನ ಕೊತ್ತಂಬರಿ ಎರಡನ್ನೂ ಚೆನ್ನಾಗಿ ಸೋಸಿ ತೊಳ್ಕೊಂಬಂದಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಸೋಂಬು, 5 ರಿಂದ 6 ಲವಂಗ, 1 ತುಂಡು ಚಕ್ಕೆ. ಅದಾದ ನಂತರ ನಾವು ಗಸಗಸೆ ಆ್ಯಡ್ ಮಾಡಬೇಕು. ಇದು 1 ಟೀ ಸ್ಪೂನಷ್ಟು ಗಸಗಸೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆ, ಸಾರು ಗಟ್ಟಿ ಬರಲಿ ಅಂತ. ಜೊತೆಗೆ ಇವಾಗ ಮಸಾಲ ಆ್ಯಡ್ ಮಾಡೋಣ ಬನ್ನಿ. ನೋಡಿ, ಮಸಾಲ ನಾನು ಮನೇಲಿ ಅರ್ದಿರೋ ಮಸಾಲ 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಮಸಾಲ ಇಲ್ಲ ಅಂದರೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್. ಇಷ್ಟನ್ನೆಲ್ಲನೂ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಬನ್ನಿ. ಈಗ ಬನ್ನಿ ಒಗ್ಗರಣೆ ಹಾಕೋಣ. ಅದಕ್ಕೆ ನಾನು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ 1 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸೊ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ ಕೂಡ ಹಾಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಸಾರು ಕೆಡೋದೇ ಇಲ್ಲ. ಬಟ್ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ 1 kg ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈಗ ಚಿಕನ್ಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳ ಹಾಕಿ ಮುಚ್ಚಿಟ್ಬಿಡಿ. ಒಂದು 15 to 20 ಮಿನಿಟ್ಸ್ ಹಾಗೆ ಬಿಡಿ. ಚಿಕನಲ್ಲಿರೋ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ನೋಡಿ, ಚೆನ್ನಾಗಿ ಚಿಕನಿರೋ ಸ್ಮೆಲ್ಲೆಲ್ಲ ಹೋಗಿದೆ. ಈ ಟೈಮಲ್ಲಿ ನಾವು ಮಸಾಲ ಆ್ಯಡ್ ಮಾಡಬೇಕು. ರುಬ್ಬಿಟ್ಕೊಂಡಿರೋಂಥ ಮಸಾಲನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸಾರಿಗೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋದು ಅಷ್ಟೇ. ನಾವಿನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕೇ ಆಗಿಲ್ಲ. ಇಲ್ಲಿ ರುಬ್ಕೊಂಡ್ರೆ ಸಾಕು ಐಟಮ್ಸ್ನ. ತಿರ್ಗಾ ನಾವು ಇಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಈಗ ನಮಗೆ ಸ್ವಲ್ಪ ಗಟ್ಟಿ ಇರಬೇಕು ಸಾರು, ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊತೀನಿ. ಸೊ ನಿಮಗೆ ಯಾವ ರೀತಿ ಇರಬೇಕು ಸಾರು ಆ ರೀತಿ ನೀರು ಹಾಕ್ಕೊಬೋದು ನೀವು. ಮತ್ತು ಕೊನೆಯದಾಗಿ ನೀವು ಉಪ್ಪು ಖಾರ ನೋಡ್ಬೋದು. ಏಕೆಂದರೆ ಚಿಕನ್ನ 20 ಮಿನಿಟ್ಸ್ ನಾವು ಆಲ್ರೆಡಿ ಬೇಯಿಸಿದ್ದೀವಿ. ಸೊ ಹಾಗಾಗಿ ನೀವು ಉಪ್ಪು ಖಾರ ಟೇಸ್ಟ್ ಮಾಡ್ಬೋದು ಈ ಸ್ಟೇಜಲ್ಲಿ. ನಿಮಗೆ ಎಕ್ಸ್ಟ್ರಾ ಉಪ್ಪು ಖಾರ ಅಗತ್ಯ ಇದ್ದರೆ ನೀವು ಹಾಕ್ಕೊಬೋದು. ಸಾಂಬಾರಿಗೆ ಬೇಕಾದಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಾದ ನಂತರ ಈಗಲೇ ಮಿಕ್ಸ್ ಮಾಡ್ಕೊಂಬಿಡಿ. ಏಕೆಂದರೆ ನಾವು ಮೊಟ್ಟೆನ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಬೋದು. ನೋಡಿ, ಈ ಕೋಳಿನಲ್ಲಿ ಮೊಟ್ಟೆ, ಹೀರಿ, ಕಲ್ಲೀರಿ ಎಲ್ಲ ಸಿಗುತ್ತೆ. ಸೊ ಅದನ್ನು ನಾವು ಒಂದೊಂದೇ ಹಾಕ್ಕೊಳ್ಳೋಣ. ಕಂಪ್ಲೀಟಾಗಿ ಸುರಿಬೇಡಿ, ಏಕೆಂದರೆ ಅದರಲ್ಲಿರೋ ನೀರು ಬಿದ್ದಿದ ತಕ್ಷಣ ಸಾಂಬಾರು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದೊಂದೇ ಹಾಕ್ಕೊಂಡು ಕೈ ಆಡಬಾರ್ದು, ಹಾಗೆ ವಿಸಿಲ್ ಬಿಡಿ. 3 ವಿಸಿಲ್ ಲೋ ಫ್ಲೇಮಲ್ಲೂ 3 ವಿಸಿಲ್ ಹೈ ಫ್ಲೇಮಲ್ಲೂ ಹಾಕಿ ಚಿಕನ್ ಸಾರನ್ನ ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ, ವಿಸಿಲ್ ತೆಗ್ದಾದ ನಂತರ ಹೈ ಫ್ಲೇಮಲ್ಲಿ ಯಾವತ್ತೂ ಮಳ್ಸೋದನ್ನ ಮರಿಬೇಡಿ. ಇನ್ ಕೇಸ್ ಚಿಕನ್ ಬೆಂದಿಲ್ಲ ಅಂದರೆ 1 ವಿಸಿಲ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ಅಷ್ಟೇ, ಚಿಕನ್ ಸಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಚಿಕನ್ ಕೂಡ ಬೆಂದಿದೆ. ಮುದ್ದೆಗಂತೂ ಫೈನ್ ಕಾಂಬಿನೇಷನ್. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲನೂ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.